Hi guys. Hello. Good morning. Welcome back to our channel. Two States couple. This is Neha and Myself Saeed. yes. ಲಾಕ್ಡೌನು ನಡೀತಾ ಇದೆ. ಕರ್ನಾಟಕದಲ್ಲೂ ನಡೀತಾ ಇದೆ, ಕೇರಳದಲ್ಲೂ ಇದೆ. ಸೊ ನಾವು ಇವಾಗ ಇನ್ನ ಕೇರಳದಲ್ಲೇ ಇದೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದೀವಿ. ಸೇಫ್ ಆಗಿರಿ, ಹುಷಾರಾಗಿರಿ, ಯಾರು ಅನ್ನೆಸೆಸರಿ ಹೊರಗಡೆ ಹೋಗ್ಬೇಡಿ. ನ್ಯೂಸಲ್ಲೆಲ್ಲ ನೋಡ್ತಿದೀವಿ ಅಲ್ವಾ? ಪೊಲೀಸ್ ಲಾಟ್ ಇಟ್ಕೊಂಡ್ ಬರ್ತಿರೋಣ. ಲೈಕ್ ತುಂಬಾ ಜನ ಇದಾಗ್ತಾ ಇದಾರೆ, ಲೈಕ್ ನೋಡಕ್ ಆಗ್ತಾ ಇಲ್ಲ. ನಾನಂತೂ ನ್ಯೂಸೇ ನೋಡ್ತಾ ಇಲ್ಲ. ಲೈಕ್ ನೋಡಿದ್ರೆ ಬೇಜಾರಾಗ್ಬಿಡತ್ತೆ. ಸೊ ಕೊರೋನಾ ಬೇರೆ, ಅದರ ಬ್ಲಾಕ್ ಫಂಗಸ್ ವೈಟ್ ಫಂಗಸ್ ಅಂತ ಬೇರೆ. ಕೊರೋನಾ ಜೊತೆ ಫ್ರೀ ಎಲ್ಲ. ಸೊ ಹುಷಾರಾಗಿರಿ. ಸೊ ನಾವ್ ಯಾಕೆ ಇವತ್ತು ವಿಡಿಯೋ ಮಾಡ್ತಿರೋದು ಇವತ್ತಿಂದು ತಮ್ನೇಲ್ ನೋಡಿ ಗೊತ್ತಾಗಿರತ್ತೆ. ನಾನು ಇವತ್ತು ಸ್ಕಿನ್ ಕೇರ್ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋದಲ್ಲಿ ಸೈಯು ಔಟ್. ಇವತ್ತು ಈ ವಿಡಿಯೋದಲ್ಲಿ ಸೈಯು ಫುಲ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾರೆ. ಸೊ ಐ ಆಮ್ ದ ಹೀರೋ ಅಂಡ್ ಯು ಆರ್ ಕ್ಯಾಮ್ರಾಮನ್. ಸೊ ಏನಂತ ಅಂದ್ರೆ ಆಕ್ಚುಲಿ ನನಗೆ ತುಂಬಾ ಪರ್ಸನಲ್ ಮೆಸೇಜಸ್ ಬರ್ತಾ ಇತ್ತು. ಸ್ಕಿನ್ ಕೇರ್ ಬಗ್ಗೆ ವಿಡಿಯೋಸ್ ಮಾಡಿ ಮತ್ತೆ ಮೇಕಪ್ ಆ ಥರ ಎಲ್ಲ ವಿಡಿಯೋಸ್ ಮಾಡಿ ಅಂತ ತುಂಬಾ ಮೆಸೇಜಸ್ ಬರ್ತಾ ಇತ್ತು ಪರ್ಸ್ನಲ್ ಆಗಿ. ಸೊ ಅದಕ್ಕಾಗಿ ನಾನು ಅಂತ ಅಂದ್ಕೊಂಡೆ ಸ್ಕಿನ್ ಕೇರ್ ವಿಡಿಯೋಸ್ ಮಾಡೋಣ. ಯಾಕಂದ್ರೆ ಇವಾಗ ಎನಿವೇ ಲಾಕ್ಡೌನ್ ಇದೆ. ಸೊ ಲಾಕ್ಡೌನ್ ಇರೋದ್ರಿಂದ ಪಾರ್ಲರ್ಗೂ ಹೋಗೋಕ್ಕಾಗಲ್ಲ ಯಾರಿಗೂ. ಲೈಕ್ ಪಾರ್ಲರ್ ಹೋಗೋರಿಗೆ ಕೆಲವೊಬ್ರು ಮನೇಲೇ ಇರ್ತಾರೆ, ಬಟ್ ಅವರಿಗೆ ಯಾವ್ಯಾವ ತರ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಬೇಕು ಏನಂತ ಒಂದು ಲೈಕ್ ಗೊತ್ತಿರಲ್ಲ ಅಷ್ಟು ಕರೆಕ್ಟ್ ಆಗಿ. ಸೊ ಎಲ್ಲರಿಗೂ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದೀನಿ. ಲೈಕ್ ನಾನು ಯಾವ ತರ ಪರ್ಸನ್ ಅಂತಂದ್ರೆ, ನಾನು ಯಾವತ್ತು ಫೇಸ್ಗೆ ಯಾವತ್ತು ನಾನು ಪಾರ್ಲರ್ಗೆ ಹೋಗಲ್ಲ. ಲೈಕ್ ಫೇಶಿಯಲ್ ಕ್ಲೀನಪ್ ಅಂತ ನಾನು ಫೇಸ್ಗೆ ಏನೂ ಮಾಡ್ಸಲ್ಲ. ಏನಿದ್ರು ನಾನು ಹೇರ್ ಸ್ಪಾ ಇಲ್ಲ ಪೆಡಿಕ್ಯೂರ್ ಮೆನಿಕ್ಯೂರ್ ಆ ಥರ ಹೋಗ್ತೀನಿ, ಇಲ್ಲ ಐಬ್ರೋಸ್ ಮಾಡಿಸ್ತೀನಿ. ಸೊ ಫೇಶಿಯಲ್ಸು ಲೈಕ್ ಆ ಥರ ಅಥವಾ ಕ್ಲೀನಪ್ ಅಥವಾ ಫೇಸ್ ರಿಲೇಟೆಡ್ ನಾನು ಏನೂ ಮಾಡ್ಸಕ್ಕೆ ಹೋಗಲ್ಲ. ಸೊ ನಾನು ತುಂಬ ನಾನು ನ್ಯಾಚುರಲ್ ಲೈಕ್ ಇಂಗ್ರೀಡಿಯೆಂಟ್ಸ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಫೇಸ್ಗೆ. ಸೊ ತುಂಬ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತೀನಿ ನಾನು. ನನ್ನ ಸ್ಕಿನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಲೈಕ್ ಮಚ್ ಬೆಟರ್, ತುಂಬ ಬೆಟರ್ ಇದೆ. ಲೈಕ್ ತುಂಬ ಹೆಲ್ದಿ ಸ್ಕಿನ್ ಇದೆ ಫೇಸು ಆ್ಯಂಡ್ ಕ್ಲಿಯರ್ ಇದೆ ಆಲ್ಮೋಸ್ಟ್ ಆಗಿ. ಬಟ್ ನನ್ನ ಸ್ಕಿನ್ ಹಿಂಗಿರಲಿಲ್ಲ ಮೊದಲು. ತುಂಬ ಅಂದರೆ ತುಂಬ ಕೆಟ್ಟಾಗಿತ್ತು. ಸೊ ಯಾವ ಥರ ಕೆಟ್ಟಾಗಿತ್ತು ಅಂದರೆ ಲೈಕ್ ಕಂಪ್ಲೀಟ್ ಈ ಏರಿಯಾ ಫುಲ್ ನನ್ನ ಪಿಂಪಲ್ಸ್, ಲೈಕ್ ಇಲ್ಲಿ ಫುಲ್ ಪಿಂಪಲ್ ಮಾರ್ಕ್ಸ್, ಫುಲ್ ಸನ್ ಟ್ಯಾನು, ಲೈಕ್ ಆ ಥರ ಎಲ್ಲ ತುಂಬ ಇಶ್ಯೂಸ್ ಇತ್ತು ನನಗೆ. ಸೊ ಅವಾಗ ನಿಮಗೆ ಗೊತ್ತಲ್ಲ, ಟೀನೇಜರ್ಸ್ ಎಲ್ಲ ಇದ್ದಾಗ ಲೈಕ್ ಇಟ್ಸ್ ಕಾಮನ್, ಪಿಂಪಲ್ಸ್ ಕಾಮನ್ ಅಂತ ಅಂತಾರೆ. ಬಟ್ ನಂಗೊಂದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿತ್ತು. ಎಲ್ಲ ಟೈಮಲ್ಲೂ ಅಲ್ಲ, ಕೆಲವೊಂದು ಟೈಮಲ್ಲಿ. ಮತ್ತು ಸನ್ ಟ್ಯಾನ್ ತುಂಬ ಕೆಟ್ಟದಾಗ ಸನ್ ಟ್ಯಾನ್ ಆಗ್ತಿತ್ತು. ಮತ್ತು ಸೊ ಟೀನೇಜರ್ ಇರುವಾಗ ಬೇರೆ ಗೊತ್ತಲ್ಲ, ಯಾವ್ದೊಂದು ಪ್ರಾಡಕ್ಟ್ಸು ಮಾರ್ಕೆಟಿಗೆ ಬಂದ ತಕ್ಷಣ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ತೊಗೊಂಬರೋಣ, ಅದು ತೊಗೊಂಬರೋಣ. ಫಸ್ಟ್ ಆಫ್ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಲೈಕ್ ನಾವೆಲ್ಲ ಕಾಲೇಜ್ ಹೋಗ್ಬೇಕಾದ್ರೆ ಅಷ್ಟೊಂದು ಕೈಯಲ್ಲಿ ದುಡ್ಡಿರ್ತಿರ್ಲಿಲ್ಲ. ಮನೇಲೂ ಅಷ್ಟೊಂದು ಆ ಥರ ಲೈಕ್ ತುಂಬ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇದ್ರು. ಲೈಕ್ ತುಂಬ ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಬೇಕು ಅಂತ ತಕ್ಷಣ ಎಲ್ಲಾನು ಕೊಡಿಸ್ತಿರ್ಲಿಲ್ಲ. ಲೈಕ್ ಅದನ್ನೆಲ್ಲ ಹಾಕ್ಬೇಡ ಸ್ಕಿನ್ಗೆ ಹಾಳಾಗತ್ತೆ ಅಂತ ಹೇಳ್ತಿದ್ರು. ಬಟ್ ನಮ್ಗೆ ಅವಾಗ ತಲೆಗೆ ಹೋಗ್ತಿರ್ಲಿಲ್ಲ ದೊಡ್ಡವ್ರು ಹೇಳಿರೋದು. ಇಲ್ಲ ಬೇಕು ಅಂತ ಅನಿಸ್ತಿತ್ತು. ಸೊ ಎಲ್ಲ ಪಾಕೆಟ್ ಮನಿ ಅದು ಇದು ಎಲ್ಲ ಕೂಡ ಇಟ್ಕೊಂಡು ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ತಗೋದು. ಕೆಲವೊಂದು ಮಮ್ಮಿ ಡ್ಯಾಡಿ ಕೊಡಿಸ್ತಾ ಇದ್ರು, ಅದು ಬೇಕು ಇದು ಬೇಕು ಅಂದ ತಕ್ಷಣ. ಸೊ ಆ ಥರ ಎಲ್ಲ ತುಂಬ ಲೈಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟಿದ್ದೀನಿ ನನ್ನ ಸ್ಕಿನ್ಗೆ. ಕೆಲವೊಂದು ಪ್ರಾಡಕ್ಟು ವರ್ಕ್ ಆಯಿತು, ಬಟ್ ಅದು ಲೈಕ್ ಕೆಲವೊಂದು ಟೈಮ್ ಲಿಮಿಟ್ ವರೆಗೆ ಮಾತ್ರ ವರ್ಕ್ ಆಯಿತು. ಕೆಲವೊಂದು ಪ್ರಾಡಕ್ಟು ವರ್ಕ್ ಆಗಿಲ್ಲ. ನನ್ನ ಸ್ಕಿನ್ ಕೆಲವೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ನನ್ನ ಸ್ಕಿನ್ ಇನ್ನೂ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನನಗೆ ಅದಾದ್ಮೇಲೆ ತುಂಬ ಬುದ್ಧಿ ಬಂತು. ಸೊ ಯಾವುದೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೂ ಮೊದಲು ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ, ಯಾವ ಥರ ಇದೆ ಅಂತ ಲೈಕ್ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿಬಿಟ್ಟು ತೊಗೊಬೇಕು ಯಾವತ್ತು. ಯಾಕಂದರೆ ನಮ್ಮ ಸ್ಕಿನ್ ಹೆಂಗೆ, ನಮ್ಮ ಸ್ಕಿನ್ ಟೈಪ್ ಹೆಂಗೆ, ಸೊ ಏನು ಮಾಡಿದ್ರೆ ನಮ್ಮ ಸ್ಕಿನ್ ರ್ಯಾಷಸ್ ಎಲ್ಲ ಜಾಸ್ತಿ ಬರುತ್ತೆ ಅಥವಾ ಪಿಂಪಲ್ಸ್ ಜಾಸ್ತಿ ಬರುತ್ತೆ, ಏನು ಮಾಡಿದ್ರೆ ಇದಾಗ್ತಾ ಇದೆ ಅಂತ ನಮಗೆ ಒಂದು ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ. ಸೊ ಅದನ್ನ ನಾವು ನೋಡ್ಬಿಟ್ಟು ರಿಸರ್ಚ್ ಮಾಡ್ಬಿಟ್ಟು ನಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗ್ತಾ ಇದೆ ಈ ಪ್ರಾಡಕ್ಟು ಅಂತ ಲೈಕ್ ಒಂದು ಸ್ವಲ್ಪ
ಡಿಸ್ಕಸ್ ಮಾಡಿ, ಯಾರ ಹತ್ರ ನಿಮ್ಗೆ ಗೊತ್ತಿರೋ ಸಜೆಷನ್ಸ್ ಬೇಕಾದ್ರೆ ಯಾರ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ, ಅಥವಾ ಏನೋ ಒಂದು ಸ್ವಲ್ಪ ನೆಟ್ಟಲ್ಲಿ ಸರ್ಚ್ ಮಾಡಿಬಿಟ್ಟು ಒಂದು ಪ್ರಾಡಕ್ಟ್ನ ನೀವು ತಗೊಂಡು ಒಂದು ಸ್ಕಿನ್ಗೆ ಅಪ್ಲೈ ಮಾಡೋದಂದ್ರೆ ದಟ್ ಇಸ್ ಗುಡ್. ಯಾಕಂದರೆ ಯಾವುದೇ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಬರೋದು 100% ನ್ಯಾಚುರಲ್ ಇಲ್ಲವೇ ಇಲ್ಲ. ಅಟ್ಲೀಸ್ಟ್ ಅದ್ರಲ್ಲಿ ಪ್ರಿಸರ್ವೇಟಿವ್ ಆದರೂ ಇದ್ದೇ ಇರುತ್ತೆ ಆ ಪ್ರಾಡಕ್ಟಲ್ಲಿ. ಸೊ ಎಷ್ಟೊಂದು ಪ್ರಾಡಕ್ಟ್ಸ್ಲಿ ಸಲ್ಫೇಟ್ಸ್ ಇರುತ್ತೆ, ಪ್ಯಾರಾಬನ್ಸ್ ಇರುತ್ತೆ, ಅವೆಲ್ಲ ತುಂಬ ಹಾರ್ಶ್ ಕೆಮಿಕಲ್ಸ್. ಸೊ ಹಾಗಾಗಿ ಯಾವುದೇ ಪ್ರಾಡಕ್ಟ್ ಮೇಲೆ ರಿಸರ್ಚ್ ಮಾಡಿ ತೊಗೊಳೋದು ತುಂಬ ಒಳ್ಳೇದಂತ ಅನ್ಕೊತೀನಿ. ಇನ್ಮೇಲಿಂದ ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ. ಸೊ ಇನ್ನೂ ತುಂಬ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ನಾನು ಯಾವ್ಯಾವುದು ಚೆನ್ನಾಗಿ ರಿವ್ಯೂಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನನ್ನ ಪರ್ಸ್ನಲ್ ರಿವ್ಯೂ, ನನಗೇನು ಚೇಂಜಸ್ ಆಯಿತು, ಅಥವಾ ನನಗೇನಾದರೂ ರ್ಯಾಷಸ್ ಆಯಿತಾ, ಏನಾದರೂ ಸ್ಕಿನ್ ಪ್ರಾಬ್ಲಮ್ ಆಯಿತಾ, ಡ್ಯಾಮೇಜ್ ಆಯಿತಾ, ಸೊ ಆ ಥರ ಎಲ್ಲ ನಿಮ್ಮ ಹತ್ರ ಇನ್ಮೇಲೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಸೈಯಸ್ಗೆ ತಲೆ ಬುಡನೂ ಅರ್ಥ ಆಗ್ತಾ ಇಲ್ಲ. ನಮಗೆ ಗೊತ್ತಿರೋದು ಎಂತ ಅಂದ್ರೆ ಎಲ್ಲರೂ ಟಿವಿ ನೋಡ್ತಾರೆ. ಟಿವಿ ನೋಡಿದ್ಮೇಲೆ ಟಿವಿ ಆಡ್ ಚೆನ್ನಾಗಿದ್ರೆ ಅದು ವರ್ಕೌಟ್ ಆಗುತ್ತೆ ಅಂತ ಹೋಗ್ತಾ ಇರೋದು ಅದಲ್ವಾ? ನಾವೆಲ್ಲ ಜನರಲಿ ಹೇಳ್ತಿರೋದು. ಜನರಲಿ ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಡೋಂಟ್ ಫಾಲ್ ಫಾರ್ ದ ಆಡ್ಸ್. ಆ ಆಡ್ಸ್ ಅಲ್ಲಿ ತೋರಿಸ್ಬೇಕಾದ್ರೆ ಫುಲ್ ಚಮಕ್ಕಾಗಿ ಆ ತರ ಇರುತ್ತೆ, ಈ ತರ ಇರುತ್ತೆ, ಈ ತರ ಬ್ರಿಸಲ್ಸ್ ಇದೆ, ಇದಕ್ಕೆ ಈ ತರ ಹಿಂಗಿದೆ, ಹಿಂಗ್ ಮಸಾಜ್ ಮಾಡ್ಬೇಕು, ಆ ತರ ಮಸಾಜ್ ಮಾಡ್ಬೇಕು, ತುಂಬಾ ಆ ತರ ಕೊಡ್ತಾರೆ. ಅದನ್ನ ನೋಡ್ಬಿಟ್ಟೆ ಜನ ಹೋಗೋದು. ಯಾಕಂದ್ರೆ ಆ ರಿಸಲ್ಟ್ ಬರುತ್ತೆ ಅಂತ ಖಂಡಿತ ಬರಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಎಲ್ಲಾ ಕೆಮಿಕಲ್ಸ್ ಎಲ್ಲಾ ಸ್ಕಿನ್ಗೂ ಮ್ಯಾಚ್ ಸೂಟ್ ಆಗೋದಿಲ್ಲ ಅಲ್ವಾ? So and one more thing, we are Indians, okay? ನಮ್ಮ ಸ್ಕಿನ್ ಟೋನೇ ಬೇರೆ, ನಮ್ಮ ಸ್ಕಿನ್ ಟೈಪೇ ಬೇರೆ. ಆ್ಯಂಡ್ ಇಂಡಿಯನ್ಸ್ ಅಲ್ಲೂ ನಾವು ಅದರಲ್ಲೂ ಸೌತ್ ಇಂಡಿಯನ್ಸ್ ಸ್ಕಿನ್ ಟೋನ್ಗೂ ನಾರ್ತ್ ಇಂಡಿಯನ್ ಸ್ಕಿನ್ ಟೋನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಆಡಲ್ಲಿ ಬರೋಲ್ಲ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್. ಕೆಲವೊಂದು ಸ್ಕಿನ್ ಕಲರ್ ಟೋನ್ ಡಿಫ್ರೆಂಟ್ ಇರುತ್ತೆ, ಅಂದವ್ರನ್ನೇ ಇವರು ತಗೊಂಡು ಇದು ಮಾಡೋದು. ಸೌತ್ ಇಂಡಿಯನ್ ಆದ್ರೂ ಸರಿ, ನಾರ್ತ್ ಇಂಡಿಯನ್ ಆದ್ರೂ ಸರಿ. ಬಟ್ ಜಸ್ಟ್ ಅಬ್ಸರ್ವ್ ಮಾಡಿ, ನಾರ್ತ್ ಇಂಡಿಯಾದಲ್ಲಿ ಹೆಣ್ಮಕ್ಳು ಅಥವಾ ಅವ್ರದ್ದು ಸ್ಕಿನ್ ಟೋನ್ಗೂ ಸ್ಕಿನ್ ಟೈಪ್ಗೂ ನಮ್ಮ ಸೌತ್ ಇಂಡಿಯನ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಹೀರೋಯಿನ್ಸ್ ಅಲ್ಲೇನೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಿ, ನಾರ್ತ್ ಇಂಡಿಯನ್ಸ್ ಹೀರೋಯಿನ್ಸ್ಗೂ ಸೌತ್ ಇಂಡಿಯನ್ ಹೀರೋಯಿನ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ನಾವು ನಮ್ಮ ಸ್ಕಿನ್ಗೆ ಯಾವ್ದು ಏನಂತ ಸೂಟ್ ಆಗುತ್ತೆ ಅಂತ ಯೋಚನೆ ಮಾಡಿ ಟ್ರೈ ಮಾಡ್ಬೇಕು ಯಾವ್ದೇ ಆದ್ರೂ ಪ್ರಾಡಕ್ಟ್ಸ್ನ, ಅದು ಕೆಮಿಕಲ್ ಪ್ರಾಡಕ್ಟ್ಸ್ನ. ಸೊ ಯಾರೋ ಒಂದು ತೋರಿಸು, ಯಾರೋ ಒಂದು ಹೇಳಿದ್ರು ಅಂತ ಬ್ಲೈಂಡ್ ಆಗಿ ಯಾವತ್ತೂ ನಂಬ್ಕೊಂಬೇಡಿ, ಅಥವಾ ಬ್ಲೈಂಡ್ ಆಗಿ ಯೂಸ್ ಮಾಡಬೇಡಿ. ಜಾಸ್ತಿ ಬೋರ್ ಮಾಡಿಲ್ಲ ನಿಮಗೆ ಅಂತ ಅನ್ಕೊಂತೀನಿ. ಸೊ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ, ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ ಏನೇನು ಅಂತ. ಸೊ ನಾನು ಬಂದ್ಬಿಟ್ಟು ಈ ಕ್ಲೀನಪ್ಗೆ ನಾನು ಎಲ್ಲ ಹೋಮ್ ಮನೇಲಿ ಏನೇನಿದೆ ಅದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನೇನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಆರೆಂಜ್ ಕಿತ್ತಳೆ ಹಣ್ಣು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, ಲೆಮನ್ನು ಒಂದು ಚಿಕ್ಕ ಪೀಸು, ಮತ್ತು ಹಾಲು ಕಾಯಿಸದೇ ಇರೋದು, ಹಾಗೆ ಬಾಯ್ಲ್ ಮಾಡದೇ ಇರೋ ಹಾಲು, ಮತ್ತು ಟರ್ಮರಿಕ್ ಅರಿಶಿನ ಪುಡಿ, ಮತ್ತು ಕಡಲೆ ಹಿಟ್ಟು, ಬೇಸನ್ ಆಯಿತಾ, ಕಡಲೆ ಹಿಟ್ಟು ಬೇಸನ್, ಮತ್ತು ಕರ್ಡು ಮೊಸರು ಆಯಿತಾ, ಮತ್ತು ಕಡಲೆ ಹಿಟ್ಟು. ನಾನು ಎಲ್ಲರಿಗೂ ಕರೆಕ್ಟಾಗಿ ಹೇಳ್ತೀನಿ, ಬರೀ ಕನ್ನಡದಲ್ಲಿ ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗೋಲ್ಲ, ಮೊಸರು ಕಡಲೆ ಹಿಟ್ಟು ಅಂತ ಅಂದರೆ. ಸೊ ಅದಕ್ಕೆ ನಾನು ಎರಡೂ ಹೇಳಿದ್ದೀನಿ, ಟರ್ಮರಿಕ್, ಹಾಲು ಅಥವಾ ಮಿಲ್ಕು, ಆರೆಂಜ್, ಲೆಮನ್ದು ಚಿಕ್ಕ ಪೀಸು ಲಿಂಬೋದು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೊಸರು, ಕರ್ಡ್ ಆಯಿತಾ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ವಿಲ್ ಸ್ಟಾರ್ಟ್. ಸೊ ವಿಲ್ ಸ್ಟಾರ್ಟ್. ಆ್ಯಕ್ಚುಲಿ ನಾನು ನೋಟ್ ಪ್ಯಾಡಿದು ನನಗೆಲ್ಲ ನಾನು ಏನು ಯೂಸ್ ಮಾಡ್ತೀನಿ, ಅದರಲ್ಲಿ ಯಾಕೆ ಯೂಸ್ ಮಾಡ್ತೀನಿ ಅಂತ ಒಂದು ಚಿಕ್ಕ ನೋಟ್ ಬರ್ಕೊತೀನಿ ಯಾವತ್ತು ವೀಡಿಯೋಸ್ ಮಾಡೋಕ್ಕೂ ಮೊದಲು. ಸೊ ಸ್ವಲ್ಪ ನೋಟೆಲ್ಲ ಇದೆ, ಸೊ ಹೇಳೋಣ ಅಂತ. ಎಸ್ ಸರಿ, ನಾನು ಕ್ಯಾಮರಾ ಬಿಹೈಂಡ್ ಹೋಗ್ತೀನಿ, ಇವರು ಫ್ರಂಟ್ ಅಲ್ಲಿ ಹೋಗ್ತಿರ್ತಾರೆ. ಹೌದಾ? ಸೊ ನಾವು ಒಂದು ಕೆಲಸ ಮಾಡೋಣ, ಸೈವ್ಗೆ ಅಪ್ಲೈ ಮಾಡೋಣ ಇವತ್ತು. ಇಲ್ಲ, ನಾವು ಇನ್ ಫ್ಯೂಚರಲ್ಲಿ ನಾವು ಹುಡುಗರಿಗೂ ಸ್ಕಿನ್ ಕೇರ್ ವಿಡಿಯೋಸ್ ಮಾಡೋಣ. ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ.
ಕ್ಲೀನಪ್ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸೊ ನಾನು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ, ಹೇಳಿದ್ದೀನಿ ಏನೇನು ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಇವಾಗ ಫೇಶಿಯಲ್ ಅಥವಾ ಕ್ಲೀನಪ್ ಅಂತ ಬಂದರೆ ಯೂಶ್ವಲಿ 3 ಸ್ಟೆಪ್ ಇರುತ್ತೆ. 3 ಸ್ಟೆಪ್ಪಲ್ಲಿ ಫಸ್ಟ್ ಒನ್ ಇಸ್ ಕ್ಲೆನ್ಸಿಂಗ್, ಸೆಕೆಂಡ್ ಒನ್ ಇಸ್ ಸ್ಕ್ರಬ್ಬಿಂಗ್ ಆ್ಯಂಡ್ ಥರ್ಡ್ ಒನ್ ಪ್ಯಾಕ್. ಕ್ಲೆನ್ಸ್ ಮಾಡೋದು ಫೇಸ್ನ ಆ್ಯಂಡ್ ಸ್ಕ್ರಬ್ ಮಾಡೋದು, ಪ್ಯಾಕ್ ಹಾಕೋದು. ಸೊ ಇದು 3 ಯಾಕೆ ಹಾಕ್ತಾರೆ ಅಂತ, ಕ್ಲೆನ್ಸ್ ಇಸ್ ಲೈಕ್ ಯು ಜಸ್ಟ್ ಟು ರಿಮೂವ್ ಆಲ್ ಯುವರ್ ಡರ್ಟ್, ಪೋರ್ಸ್ ಒಂದು ಸ್ವಲ್ಪ ಕ್ಲೀನಪ್ ಮಾಡೋಕ್ಕೆ, ಫೇಸ್ನ ಕ್ಲೀನ್ ಮಾಡೋಕ್ಕೆ. ಸ್ಕ್ರಬ್ ಅಂತಂದರೆ ನಿಮ್ಮದು ಇನ್ನರ್ ಪೋರ್ಸ್ ಇರುತ್ತಲ್ಲ ಸ್ಕಿನ್ನಲ್ಲಿ, ಸೊ ಅದನ್ನು ಓಪನ್ ಅಪ್ ಮಾಡುತ್ತೆ. ಓಪನ್ ಅಪ್ ಮಾಡಿಬಿಟ್ಟು ಸೊ ಅದ್ರ ಒಳಗಡೆ ಇರೋ ಆ ಡರ್ಟ್ನ ಕ್ಲೀನ್ ಮಾಡುತ್ತೆ. ಮತ್ತು ನಿಮಗೆ ನೋಸ್ ಮೇಲೆ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಇದ್ದರೆ ಅದನ್ನೆಲ್ಲ ಹೋಗಿ ಕ್ಲೀನ್ ಆಗುತ್ತೆ ಆ್ಯಂಡ್ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಅಲ್ವಾ. ಸೊ ಇದಾದಮೇಲೆ ಕೆಲವೊಬ್ರು ಸ್ಟೀಮ್ ತೊಗೊತಾರೆ. ಸೊ ಸ್ಟೀಮ್ ನನ್ನ ಫೇಸಿಗೆ ಅಷ್ಟು ಸೂಟ್ ಆಗೋಲ್ಲ. ಲೈಕ್ ನಂಗೆ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಸ್ಟೀಮ್ ತೊಗೊಂಡ್ರೆ. ಸೊ ಅದಕ್ಕೆ ನಾನು ಸ್ಟೀಮು ಅಷ್ಟು ತೊಗೊಳಕ್ಕೆ ಹೋಗಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ಯಾಕ್ ಯಾಕೆ ಹಾಕ್ತಾರೆ ಅಂದರೆ, ಇವಾಗ ಆಲ್ರೆಡಿ ನಿಮ್ಮ ಪೋರ್ಸ್ ಓಪನ್ ಆಗಿರುತ್ತೆ ಸ್ಕಿನ್ನಲ್ಲಿ. ಸೊ ಯು ಹ್ಯಾವ್ ಟು ಕ್ಲೋಸ್ ಇಟ್. ಇಲ್ಲ ಅಂತಂದರೆ ಆ ಓಪನ್ ಆಗಿರೋ ಪೋರ್ಸ್ಗೆ ಡಸ್ಟ್ ಆ್ಯಂಡ್ ಡರ್ಟ್ ಹೋಗ್ಬಿಟ್ಟು ಸೊ ಹೋಗಿ ಬ್ಲಾಕ್ ಆದಮೇಲೆ ಪಿಂಪಲ್ಸ್ ಆಗುತ್ತೆ. ಸೊ ಅದು ಮೇನ್ ರೀಸನ್ನು. ಸೊ ಹಾಗಾಗಿ ಇವಾಗ ಪ್ಯಾಕ್ ಹಾಕ್ತೀವಿ. ಸೊ ನಾವು ಇವಾಗ ಸ್ಟಾರ್ಟ್ ಮಾಡೋಣ ಪ್ರಾಸೆಸ್ನ ಏನೇನು ಅಂತ. ಇವಾಗ ನಾನು ಕ್ಲೆನ್ಸಿಂಗ್ನ ಏನು ಮಾಡ್ತಿದ್ದೀನಿ, ಕ್ಲೆನ್ಸ್ಗೆ ನಾನು ಮಿಲ್ಕ್ ತೊಗೊಂಡಿದ್ದೀನಿ, ಹಾಲು. ಸೊ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಸೊ ಹಾಲು ನಾನು ಹಾಕಿದ್ರೆ ನನಗೆ ಅಷ್ಟೇನು ಇದು ಆಯ್ಲಿ ಅಂತ ಅನಿಸಲ್ಲ ಫೇಸು. ಸೊ ಆಯ್ಲಿ ಸ್ಕಿನ್ನವ್ರಿಗೆ ಸೊ ಮಿಲ್ಕ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ಆಯ್ಲಿ ಅಂತ ಫೀಲ್ ಆಗುತ್ತೆ ಅನಿಸುತ್ತೆ. ಸೊ ಹಂಗಿರ್ಬೇಕಾದ್ರೆ ಸೊ ಇನ್ಸ್ಟೆಡ್ ಆಫ್ ಮಿಲ್ಕ್ ದೇ ಕ್ಯಾನ್ ಯೂಸ್ ರೋಸ್ ವಾಟರ್. ಏನು ಸಯು ಬೇಕಾ? ಹಾಲು ಬೇಕಾ? ಸೊ ಇವು ಫುಲ್ ಹಾಲೇ ಕಾನ್ಸಂಟ್ರೇಟ್ ಆಗಿ ನೋಡ್ತಾರೆ ಹಿಂಗೂ ಮಾಡ್ಬಿಟ್ಟು. ಸೊ ಕ್ಲೆನ್ಸಿಂಗ್, ಸೊ ನಾನು ಇವಾಗ ಹೇಳಿದೆ, ಇವಾಗ ನಾನು ಹಾಲು ಯೂಸ್ ಮಾಡ್ತೀನಿ. ಯಾರ್ಯಾರಿಗೆ ಆಯ್ಲಿ ಸ್ಕಿನ್ ಇದೆ ಅವರು ರೋಸ್ ವಾಟರ್ ಯೂಸ್ ಮಾಡ್ಬೋದು. ಸೊ ನನ್ನ ಹಾಲಲ್ಲಿ ಮೇಯ್ನಾಗಿ ಬಂದುಬಿಟ್ಟು ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಲೈಕ್ ನಿಮ್ಮ ಸ್ಕಿನ್ನ ತುಂಬ ಲೈಕ್ ಇನ್ಸ್ಟೆಂಟ್ ಗ್ಲೋನೆಸ್ಸು, ಕ್ಲೀನ್ ಮಾಡುತ್ತೆ, ಡರ್ಟ್ನ ತೆಗಿಯುತ್ತೆ, ಒಂದು ಲುಕ್ ಬರುತ್ತೆ ಹಾಲು. ಸೊ ಮತ್ತು ನಾನು ಆರೆಂಜ್ ತೊಗೊಂಡಿದ್ದೀನಿ. ನೀವು ಆರೆಂಜು ಕಿತ್ಲೆ ಹಣ್ಣು ಆರೆಂಜ್ ತೊಗೊಬೋದು, ಇಲ್ಲ ನಿಮಗೆ ಮೋಸಂಬಿ ಸಿಕ್ಕರೆ ಮೋಸಂಬಿ ತೊಗೊಬೋದು. ನಮ್ಮನೇಲಿ ಆರೆಂಜ್ ಇತ್ತು, ನಾನು ಆರೆಂಜ್ ತೊಗೊಂಡಿದ್ದೀನಿ. ಇದು ಹೀಗೆ ಸ್ವಲ್ಪ ಓಪನ್ ಮಾಡಿಬಿಟ್ಟು ಯು ಹ್ಯಾವ್ ಟು ಸ್ಕ್ವೀಸ್ ಮಾಡಿಬಿಟ್ಟು ಇವಾಗ ನಾನು ಆಲ್ರೆಡಿ ಸ್ಕ್ವೀಸ್ ಮಾಡಿದ್ದೀನಿ. ನಾನೊಂದು 2-3 ಟೀ ಸ್ಪೂನಷ್ಟು ಹಾಲು ತೊಗೊಂಡಿರ್ಬೋದು. ಅದಕ್ಕೆ ಆಲ್ಮೋಸ್ಟ್ 1.5 ಟೀ ಸ್ಪೂನಷ್ಟು ಆರೆಂಜ್ ಜ್ಯೂಸ್ ಹಾಕಿದ್ದೀನಿ. ಬೇಕಾದರೆ ಲೆಮನ್ ಕೂಡ ಹಾಕ್ಕೊಳ್ಬೋದು, ಬಟ್ ಲೆಮನ್ ಹಾಕೋದ್ರಿಂದ ಕೆಲವೊಬ್ರು ಸ್ಕಿನ್ನು ಲೈಕ್ ಡೈರೆಕ್ಟಾಗಿ ಬರೋದ್ರಿಂದ ಇದು ಸ್ವಲ್ಪ ಲಿಕ್ವಿಡ್ ಅಲ್ವಾ. ಸೊ ಡೈರೆಕ್ಟಾಗಿ ಸ್ಕಿನ್ನಿಗೆ ಬರೋದ್ರಿಂದ ಒಬ್ಬೊಬ್ಬರಿಗೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಫೇಸು ನಾನು ಇವತ್ತು ಮೇಕಪ್ ಏನೂ ಹಾಕಿಲ್ಲ, ಫೇಸ್ಗೆ ಒಂದು ಕ್ರೀಮ್ ಏನೂ ಹಚ್ಚಿಲ್ಲ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಏನೂ ಇಲ್ಲ ಫೇಸಲ್ಲಿ, ಏನೂ ಇಲ್ಲ. ಸೊ ನಾನು ಸ್ವಲ್ಪ ಲಿಪ್ ಬಾಮ್ ಹಚ್ಚಿದ್ದೀನಿ. ಲಿಪ್ ಬಾಮು ಲೈಟಾಗಿ ಲಿಪ್ಸ್ಟಿಕ್ ಹಿಂಗೆ ಮಾಡಿದ್ದೀನಿ ಅಷ್ಟೇ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಪಿಂಚಷ್ಟು ಟರ್ಮರಿಕ್ ಹಾಕ್ಬಿಟ್ಟು
ಇವಾಗ ಏನು ಮಾಡಬೇಕು ಅಂತಂದರೆ ನಾನು ಯೂಶ್ವಲಿ ಕಾಟನ್ ಪ್ಯಾಡ್ಸ್, ಕಾಟನ್ ಈ ಥರ ಸ್ಟ್ರಿಪ್ ಥರ ಬರುತ್ತೆ ಕಾಟನ್ ಪ್ಯಾಡ್ಸ್, ಸೊ ಇದನ್ನು ಯೂಸ್ ಮಾಡ್ತೀನಿ. ಸೊ ಕೆಲವೊಬ್ಬರು ಲೈಕ್ ಕೈಯಲ್ಲೂ ಹಚ್ಕೊಳ್ಬೋದು, ಇಲ್ಲ ಮನೇಲಿ ಆಬ್ವಿಯಸ್ಲಿ ಕಾಟನ್ ಇದ್ದೇ ಇರುತ್ತೆ ಹತ್ತಿ, ಸೊ ಆ ಕಾಟನ್ನ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಏನು ಮಾಡಬೇಕಂತಂದರೆ ಜಸ್ಟ್ ಡಿಪ್ ಮಾಡಿ ಸ್ವಲ್ಪ ಸ್ಕ್ವೀಸ್ ಮಾಡಿ, ಪ್ರೆಸ್ ಮಾಡಿ, ಈ ಥರ ಎಕ್ಸಸ್ ಜಾಸ್ತಿ ಇರೋದೆಲ್ಲ ಹೋಗೋದಿಲ್ಲ ಅಂದರೆ ಡ್ರೆಸ್ಗೆಲ್ಲ ಆಗಿಬಿಡುತ್ತೆ. ಸೊ ಮೇಯ್ನಾಗಿ ಸ್ಕಿನ್ ಕೇರ್ ಏನೇ ಮಾಡೋಕ್ಕೂ ಮೊದಲು ಹೇರ್ನ ನೀಟಾಗಿ ಟೈ ಮಾಡಿಬಿಡಿ. ಸೊ ಹೇರ್ ಬಂದು ಡಿಸ್ಟರ್ಬ್ ಮಾಡ್ಬೋದು. ಸೊ ಈ ಥರ ಒಂದು ನಾನು ಬ್ಯಾಂಡ್ ಹಾಕೊಂಡ್ಬಿಡ್ತೀನಿ. ಸೊ ಆಮೇಲೆ ಇನ್ನೊಂದಂತಂದರೆ ನೇಲ್ಸ್ನ ಕಟ್ ಮಾಡ್ಕೊಬೇಕು. ಲೈಕ್ ನಮ್ಮದು ಎಷ್ಟೊಂದು ಸ್ಕಿನ್ ಪ್ರಾಬ್ಲಮ್ಸ್ಗೆ ಮೇನ್ ರೀಸನ್ ನೇಲ್ಸ್ ಆಗಿರುತ್ತೆ. ಸೊ ನೇಲ್ಸ್ನ ಹಿಂಗೆ ಟಚ್ ಮಾಡೋದು, ತಾಗ್ಸೋದು, ಸ್ಕಿನ್ ಕೇರ್ ಮಾಡ್ಬೇಕಾದ್ರೆ ನೇಲ್ಸ್ ಆಗೋದು, ಸೊ ಅದು ಪಿಂಪಲ್ಸ್ ಬರೋಕ್ಕೆ ಅಥವಾ ಏನಾದರೂ ಪಿಂಪಲ್ ಪ್ರೋನ್, ಆಕ್ನೆ ಪ್ರೋನ್ ಸ್ಕಿನ್ಗೆ ಅದು ಜಾಸ್ತಿ ಟ್ರಿಗರ್ ಮಾಡುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ ಜಸ್ಟ್ ವೈಪ್ ಮಾಡಬೇಕು. ಆ್ಯಕ್ಚುಲಿ ಮಿರರ್ ಇಲ್ಲ, ಸೊ ನಾನು ಸುಮ್ಮನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವತ್ತು ಫೇಶಿಯಲ್ ಅಥವಾ ಸ್ಕಿನ್ ಕೇರ್ ಏನೇ ಮಾಡಬೇಕಾದ್ರೂ ನೆಕ್ಕನ್ನು ಕವರ್ ಮಾಡಿ. ಯಾಕಂತಂದರೆ ಫೇಸ್ಗೊಂದು ಕಲರು, ನೆಕ್ಗೊಂದು ಕಲರ್ ಬಂದುಬಿಡತ್ತೆ, ತುಂಬ ಗಲೀಜಾಗಿ ಕಾಣಿಸುತ್ತೆ. ಸೊ ಕ್ಲೆನ್ಸಿಂಗ್ ಆಯಿತು. ಸೊ ಇವಾಗ ಇದು ಜಾಸ್ತಿ ಇದೆ, ಇದು ಏಂತಕ್ಕಂತ ನಾನು ಆಮೇಲೆ ಹೇಳ್ತೀನಿ, ಮತ್ತೆ ಬೇಕು. ಸೊ ಕ್ಲೆನ್ಸಿಂಗ್ ಆಯಿತು. ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗ್ತಿದೆ ಅನ್ಬೇಕಾದ್ರೆ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಬನ್ನಿ. ಓಕೆ, ಏನು ಬೇಕಾ ನಿಮಗೂ? ಒಂದು ಸ್ವಲ್ಪ ಹಚ್ಬಿಡೋಣ. ಎಸ್, ನಾನು ಹೋಗ್ಬಿಟ್ಟು ವಾಶ್ ಮಾಡ್ಕೊಂಬರ್ತೀನಿ. 2 ಮಿನಿಟ್ಸ್ ಆಯಿತು. ಅಕ್ಕಿ ತೊಗೊಂಡಿದ್ದೀನಿ 1 ಟೀ ಸ್ಪೂನ್ ಅಷ್ಟು. ಸೊ ಅಕ್ಕಿಗೆ ಏನು ಮಾಡಬೇಕು ಅಂತಂದರೆ ಕ್ಲೆನ್ಸಿಂಗ್ಗೆ ಇವಾಗ ನಾವು ಸ್ಕ್ರಬ್ಗೆ ಕ್ಲೆನ್ಸಿಂಗ್ ಮಾಡೋ ಮಿಲ್ಕ್ ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಜಸ್ಟ್ ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಹಾಕ್ಕೊಬೇಕು. ಸೊ ಈ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಒಂದು 1.5 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟಿಗೆ ಆಲ್ಮೋಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಕ್ಲೆನ್ಸಿಂಗ್ಗೆ ಅಂತ ಮಾಡಿಟ್ಕೊಂಡಿರೋ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಟಾಪ್ಲೈ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರತ್ತೆ, ನಾನೇನು ಹೇಳೋದು ಜಾಸ್ತಿ. ಸೊ ಒಂದಿಷ್ಟು ತೊಗೊಂಡು ಕೈಯಲ್ಲಿ ಒಂದು ಸ್ವಲ್ಪ ರಬ್ ಮಾಡ್ತೀವಿ ಪ್ರಾಡಕ್ಟ್, ಆಯಿತಾ? ಸೊ ಇವಾಗ ಏನು ಮಾಡಬೇಕು ಅಂತ ನಾನು ಆಬ್ವಿಯಸ್ಲಿ ಒಂದು ಟವಲ್ ಇಟ್ಕೊಂಡ್ಬಿಟ್ಟಿದ್ದೀನಿ ಕೆಳಗಡೆ. ಸೊ ನೀವು ಬಾತ್ರೂಮಲ್ಲಿ ಅಥವಾ ವಾಶ್ ಬೇಸಿನ್ ಮುಂದೆ ಉಳ್ಕೊಂಡು ಮಾಡ್ಬೋದು, ನಾನು ಕ್ಯಾಮ್ರಾ ಮುಂದೆ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಜಸ್ಟ್ ಸರ್ಕ್ಯುಲರ್ ಮೋಷನಲ್ಲಿ ಜಸ್ಟ್ ಮಸಾಜ್ ಇಟ್ಟು
ನಿಮಗೆ ನೋಸ್ ಮೇಲೆ ತುಂಬ ವೈಟ್ ಹೆಡ್ಸ್ ಇದ್ದರೆ ಸೊ ಜಸ್ಟ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಬಿಟ್ಟು ಮಸಾಜ್ ಮಾಡಿ. ಸೊ ನೆಕ್ಕನ್ನು ಇದು ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಫಾರ್ವರ್ಡ್ ಡೈರೆಕ್ಷನ್. ಈ ಥರ ಒಂದು 5 to 6 minutes ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೊಂಬನ್ನಿ. ಇವಾಗ ಸ್ಕ್ರಬ್ಬಿಂಗ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಪ್ಯಾಕ್ಗೆ ನಾನೇನು ಮಾಡ್ತೀನಿ ಅಂತಂದರೆ ಪ್ಯಾಕ್ಗೆ ಏನು ಮಾಡಬೇಕು ಅಂತಂದರೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಬೇಸನ್ ಅಥವಾ ಏನಂತಾರೆ ಗ್ರಾಮ್ ಫ್ಲೋರ್ ಸೊ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಜಸ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು 1/2 ಟೀ ಸ್ಪೂನಷ್ಟು ಕರ್ಡ್ ಹಾಕ್ತಾಯಿದ್ದೀನಿ. ಓಕೆ, ಕರ್ಡ್ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಪಿಂಚಷ್ಟು ಟರ್ಮರಿಕ್ ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟು ಬಂದುಬಿಟ್ಟು ಲೆಮನ್ ಒಂದು ಫ್ಯೂ ಡ್ರಾಪ್ಸ್ ಇಷ್ಟು ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಒಂದು 6-7 ಡ್ರಾಪ್ಸ್. ಸೊ ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಪೇಸ್ಟ್. ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಅಪ್ಲೈ ಮಾಡ್ತೀನಿ ಫೇಸ್ಗೆ. ಸೊ ಬ್ರಷ್ ಇದ್ರೆ ನೀವು ಬ್ರಷಲ್ಲಿ ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ಏನೂ ತೊಗೊಬಂದಿಲ್ಲ, ಎಲ್ಲ ಬೆಂಗಳೂರಲ್ಲಿದೆ. ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ದಿನಕ್ಕಿಂತ ಬಂದಿರೋದು, ಲಾಕ್ಡೌನ್ ಆಗ್ಬಿಟ್ಟು ಇಲ್ಲೇ ಸೆಲ್ ಆಗಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಕೈಲೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಕೈಲೇ ನೀಟಾಗಿ ತೊಳ್ಕೊಂಡು ಅಪ್ಲೈ ಮಾಡಿದ್ರೆ ಆಯಿತು. ನಿಮಗೂ ಸ್ವಲ್ಪ ಹಚ್ಚಲಾ? ನಿಮಗೆ ಹಚ್ಚಿ ನಿಮಗೆ ಗ್ಲೋ ಬರಲಿ. ನಿಮಗೆ ಬೇಡವಾ? ಯಾಕೆ ಸಯ್ಯೋ? ಯಾಕೆ ಬೇಡ? ಹಾಕ್ಸಿ. ಸರಿ ಆಯ್ತಾ ಹಚ್ಚಿದ್ದು? ನಿಮಗೆ ಕೇಳ್ತಿದ್ದೀನಿ, ಮಿರರ್ ಇಲ್ಲ ಇಲ್ಲಿ. ಕರೆಕ್ಟ್ ಆಯ್ತಾ? ಸರಿ. ಸೊ ಇವಾಗ ಆಯಿತು ಹಚ್ಬಿಟ್ಟು. ಅಲ್ಲ ಅದಕ್ಕೆ ಹಚ್ಚಲ್ಲ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಇಟ್ಕೊಬೇಕು. ಒಂದು 15 minutes ಇಟ್ಕೊಬೇಕು ಡ್ರೈ ಆಗೋವರೆಗೂ. ಆಯಿಲಿ ಸ್ಕಿನ್ ಅವರವರು ಕಂಪ್ಲೀಟ್ ಡ್ರೈ ಆಗೋವರೆಗೂ ಇಟ್ಕೊಳ್ಳಿ. ಯಾಕಂತಂದರೆ ಈ ಬೇಸನ್ನು ತುಂಬ ಆಯಿಲ್ನ ಎಬ್ಸರ್ವ್ ಮಾಡ್ಕೊಳ್ಳೋದು, ಎಕ್ಸ್ಟ್ರಾ ಆಯಿಲ್ನ ಎಬ್ಸರ್ವ್ ಮಾಡ್ಕೊಳ್ತೀನಿ ಫೇಸಲ್ಲಿರೋದು. ಆಮೇಲೆ
ಕಾಂಬಿನೇಷನ್ ಸ್ಕಿನ್ ಇರೋರು ಒಂದು 15 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಡ್ರೈ ಸ್ಕಿನ್ ಇರೋರು ಅಷ್ಟೇ 10 to 15 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಇವಾಗ ಏನು ಮಾಡಬೇಕು ಅಂದರೆ ಕಾಟನ್ ಪ್ಯಾಡ್ಸ್ ತೊಗೊಂಡ್ಬಿಟ್ಟು ಫಸ್ಟ್ ನಾವು ಕ್ಲೆನ್ಸಿಂಗ್ ಮಿಲ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಜಸ್ಟ್ ಡಿಪ್ ಇಟ್. ಸೊ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಡಿ. ಟರ್ಮರಿಕ್ ಈಸ್ ಅದೇನು ಪ್ರಾಬ್ಲಮ್ ಇಲ್ಲ. ಟರ್ಮರಿಕ್ ಈಸ್ ಲೈಕ್ ಇಟ್ಸ್ ಪಿಂಚ್ ಅಲ್ಲ ಹಾಕಿದ್ದು, ಅಷ್ಟೊಂದೇನು ಕಾನ್ಸಂಟ್ರೇಷನ್ ಇರಲ್ಲ, ಕಣ್ಗೇನಾಗಲ್ಲ. ಸೊ ಮತ್ತು ಇಟ್ಸ್ ಟರ್ಮರಿಕ್ ಇಸ್ ಆ್ಯಂಟಿ ಆಕ್ಸಿಡೆಂಟ್, ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಕ್ಯಾನ್ಸರ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಎಲ್ಲ ಇದೆ, ಎಲ್ಲ ಪ್ರಾಪರ್ಟೀಸ್ ಇದೆ. ಸೊ ಕೊರೋನಾ ಬಂದ ತಕ್ಷಣ ಎಲ್ಲರೂ ಫುಲ್ಲು ಹಾಲ್ಗೆ ಅರಿಶಿನ ಹಾಕೊಂಡು ಕುಡಿಯೋದು, ನೀರಿಗೆ ಅರಿಶಿನ ಹಾಕೊಂಡು ಕುಡಿಯೋದು, ಇಲ್ಲ ಜ್ಯೂಸ್ಗೆ ಅರಿಶಿನ ಹಾಕೊಂಡು ಕುಡಿಯೋದು, ನಿಂಬೆ ಹಣ್ಣಿನ ರಸಕ್ಕೆ ಅರಿಶಿನ ಹಾಕೊಂಡು ಕುಡಿಯೋದು, ಆ ಥರ ಎಲ್ಲ ತುಂಬ ಮಾಡಿರ್ತೀರ. ನಾವು ಮಾಡಿದ್ದೀವಿ, ನಮ್ಮ ಮಮ್ಮಿನೂ ಮಾಡಿದ್ರು ನಮಗೆಲ್ಲ. ನಮ್ಮ ಮಮ್ಮಿ ತುಂಬ ಕಷಾಯ ಎಲ್ಲ ಮಾಡಿದ್ರು ಪಾಪ ಫಸ್ಟ್ ಟೈಮ್ ಕೊರೋನಾ. ಇವಾಗ ಏನು ಮಾಡಬೇಕಂದ್ರೆ ಈ ಕಾಟನ್ ಪ್ಯಾಡ್ಸ್ನ ಜಸ್ಟ್ ಕೀಪ್. ನಾನು ಇವಾಗ ಒಂದೇ ಕಣ್ಣಲ್ಲಿದೆ, ಓಕೆನಾ? ಕರೆಕ್ಟಾಗಿ ಶೂಟ್ ಮಾಡಿ ಆಯ್ತಾ? ಕೆಟ್ಟದಾಗಿ ಶೂಟ್ ಮಾಡಬೇಡಿ, ನನ್ನ ಸಿಕ್ಕಿದ ಚಾನ್ಸು ಅಂತ ಆಯ್ತಾ? ಈಗ ನೋಡಿ, ಇವಾಗ ಹಿಂಗೆ ಹಾಕೊಬೇಕು. ಹಾಕೊಂಡ್ಬಿಟ್ಟು ಇಟ್ಸ್ ಲೈಕ್ ಗುಡ್ ಫಾರ್ ಯುವರ್ ಡಾರ್ಕ್ ಸರ್ಕಲ್ಸ್. ನಿಮಗೆ ಡಾರ್ಕ್ ಸರ್ಕಲ್ ತುಂಬ ಇದೆ ಅಂತಂದರೆ ಸೊ ಈ ಥರ ಮಾಡಿದ್ರೆ ತುಂಬ. ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ 15 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿಬಿಡಿ. ಸೊ ನೀವೇ ಕ್ವೀನು ಇವತ್ತು ಅಂದ್ಕೊಂಡು ಫುಲ್ ರಿಲ್ಯಾಕ್ಸ್ ಮಾಡಿಬಿಡಿ. ನಾನಂತೂ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಂತೂ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇವಾಗ 15 ಮಿನಿಟ್ಸ್ ಬಿಟ್ಟು ನಾನು ಸಿಗ್ತೀನಿ. ಬಾಯ್. ನಂಗೆ ಗೊತ್ತು ನೀವು ವಿಡಿಯೋ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಇವಾಗ 15 ಮಿನಿಟ್ಸ್ ಆಯಿತು. ನಾನು ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇರೋದು ಗೊತ್ತಿಲ್ಲ. ಫೇಸ್ ತುಂಬ ಕ್ಲಿಯರ್ ಅನ್ನಿಸ್ತಾ ಇದೆ. ದೆನ್ ತುಂಬ ಗ್ಲೋಯಿ ಅನ್ನಿಸ್ತಾ ಇದೆ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ನಾನು ಮೇಕಪ್ ಹಾಕಿದ್ದೀನಿ ಅಂತ ನಿಮ್ಗೆ ಡೌಟ್ ಇದ್ದರೆ ಚೆಕ್ ಮಾಡಬೇಡ, ಓಕೆ? ಸಿ ಇಟ್ಸ್ ಮೇಕಪ್ ರಿಮೂವಿಂಗ್ ಟಿಶ್ಯೂ. ನೋಡಿ, ನೋ ಮೇಕಪ್, ನಥಿಂಗ್. ಒಂದು ಸ್ವಲ್ಪ ಎಲ್ಲೋ ಸ್ಟೇನ್ ಥರ ಬರ್ಬೋದು. ನಾನು ಟರ್ಮರಿಕ್ ಹಾಕಿದ್ದೆ ಅಲ್ಲ ಫೇಸ್ ಪ್ಯಾಕ್ಗೆ, ಸೊ ಆ ಥರ. ಗೊತ್ತಾಗ್ತಿದೆಯಾ ಫೇಸ್ ಡಿಫ್ರೆನ್ಸ್ ಕ್ಲಿಯರ್ ಇರೋದು? ಆ್ಯಂಡ್ ಇದು ನಮ್ಮ ಫೋಟೋ. This is it and this is the hottest couple. ಸೊ ನಿಮಗೆಲ್ಲರಿಗೂ ಈ ಹೋಮ್ ರೆಮಿಡಿ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಇದು ಹೋಮ್ ರೆಮಿಡಿ ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಯಾಕಂದರೆ ಇದನ್ನ ನಾನು ಈ ರೆಮಿಡಿ ಎಸ್ಪೆಷಲಿ ದಿಸ್ ಕರ್ಡು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಎಲ್ಲ ಆರೆಂಜು ಎಲ್ಲ ಹಾಕಿಬಿಟ್ಟು ಮತ್ತು ಏನು ಟರ್ಮರಿಕ್ ಎಲ್ಲ ಹಾಕಿಬಿಟ್ಟು ನಾನು ಈ ಕಂಪ್ಲೀಟ್ ಈ ಸೆಟ್ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮೋರ್ ದೆನ್ 1.5 year 2 years ಆಗ್ತಾ ಬಂತು. ಸೊ ನಾನು ಲೈಕ್ ಎವ್ರಿ ಒಂದು 15 days ಅಟ್ಲೀಸ್ಟ್ ನಾನು ತುಂಬ ಲೇಝಿ ಆಗ್ತೀನಿ. ಲೈಕ್ ಸ್ಕಿನ್ ಕೇರ್ ಮಾಡ್ಬೇಕಾದ್ರೆ ನಾನು ತುಂಬ ಲೇಝಿ ಫೀಲ್ ಆಗ್ತೀನಿ. ಬಟ್ ಲೇಝಿ ಅಂತ ಅಂದರೆ ನಾನು ಮಾಡೋದೇ ಇಲ್ಲ. ಆಮೇಲೆ ನಂಗೆ ಗೊತ್ತಾಗ್ತದೆ ನನ್ನ ಸ್ಕಿನ್ನೆಲ್ಲ ತುಂಬ ಡಲ್ ಆಗ್ತಿದೆ ಅಂತ. ಸೊ ಆವಾಗ ನಾನು
ಫಸ್ಟು ನಾನು ಇದನ್ನು ಮಾಡ್ತೀನಿ. ಲೈಕ್ ಯಾವ ಕ್ರೀಮ್ ಹಚ್ತೀನೋ, ಯಾವ ಡಿಟ್ಯಾನ್ ಪ್ಯಾಕ್ ಹಾಕ್ತೀನೋ ಎಲ್ಲ ಗೊತ್ತಿಲ್ಲ, ಫಸ್ಟ್ ಇದನ್ನು ಮಾಡಿಬಿಟ್ಟು ಫೇಸ್ ಒಂದು ಸ್ವಲ್ಪ ಗ್ಲೋನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾನು ಮದುವೆಗೆ ಆಲ್ಮೋಸ್ಟ್ ಒಂದು 2 months ಇರಬೇಕಾದ್ರೆ ಲೈಕ್ ಎವ್ರಿ ವೀಕ್ ಮಾಡ್ತಾ ಇದ್ದೆ. ಪಾರ್ಲರ್ಗೆ ಹೋಗಿದ್ದೆ ನಾನು, ಪಾರ್ಲರ್ ಲೈಕ್ ಬ್ರೈಡಲ್ ಪ್ಯಾಕೇಜ್ ತೊಗೊಂಡಿದ್ದೆ. ಸೊ ಆಮೇಲೆ ಇದು ಹೋಮ್ ರೆಮಿಡಿನೂ ಮಾಡ್ತಿದ್ದೆ ಮನೇಲಿ. ಸೊ ಜಾಸ್ತಿ ಬೇರೆದ್ರಿಂದ ಮಾಡೋಗಿನ ಲೈಕ್ ನಮ್ಮದೇ ಸೆಲ್ಫ್ ಗ್ಲೋ ಬರಬೇಕು. ಎಷ್ಟೇ ಪ್ರಾಡಕ್ಟ್ಸು ಮೇಕಪ್ ಹಾಕ್ಬಿಟ್ಟು ಎಷ್ಟೇ ಗ್ಲೋಯಿನೆಸ್ಸು ಎಷ್ಟೇ ಇದು ಮಾಡಿದ್ರು ನಮ್ಮ ಸೆಲ್ಫ್ ಗ್ಲೋ ಏನೋ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ ಹೋಮ್ ರೆಮಿಡೀಸ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು. ಇಟ್ಸ್ ಗುಡ್ ಫಾರ್ ಪಿಂಪಲ್ ಪ್ರೋನ್ ಸ್ಕಿನ್, ಟ್ಯಾನ್ ಆಗಿರೋ ಸ್ಕಿನ್ಗೆ ತುಂಬ ಒಳ್ಳೆಯದು. ಸೊ ತುಂಬ ಚೆನ್ನಾಗಿ ಗ್ಲೋನೆಸ್ಸು, ಟ್ಯಾನ್ ಹೋಗುತ್ತೆ, ಟ್ಯಾನ್ ರಿಮೂವ್ ಆಗುತ್ತೆ. ಮತ್ತು ನಿಮಗೆಲ್ಲ ಏನೇನು ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಸ್ಕಿನ್ ಇಶ್ಯೂಸ್ ಇದೆ ಅಥವಾ ಹೇರ್ ಇಶ್ಯೂಸ್ ಇದೆ, ಹೇರ್ ಪ್ರಾಬ್ಲಮ್ಸ್ ಇದೆ, ಎಲ್ಲರೂ ಕಮೆಂಟ್ಸ್ ಮಾಡಿ. ಸೊ ಅದಕ್ಕೆ ರಿಲೇಟೆಡ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ಏನೇನು ವರ್ಕ್ ಆಗಿದೆ ಅಂತ. ಯಾಕಂದರೆ ನಾನು ಸ್ಕಿನ್ ಇಶ್ಯೂಸು ನನಗೆ ಆಗಿದೆ, ನನಗೆ ಗೊತ್ತು ಹೀಗೆ ಅಂತ. ಆ್ಯಂಡ್ ನನಗೆ ಹೇರ್ ಇಶ್ಯೂಸು ಆಗಿದೆ. ಬ್ಯಾಂಗ್ಳೂರು ಬಂದಮೇಲೆ ತುಂಬ ಆಯಿತು. ನಾನು ಮಂಗಳೂರಲ್ಲಿದ್ದಾಗ ಅಷ್ಟಿಲ್ಲ ಅಂತ ಹೇರ್ ತುಂಬ ಚೆನ್ನಾಗಿ ಹೆಲ್ದಿಯಾಗಿತ್ತು. ಸೊ ಮದುವೆ ಆದಮೇಲೆ ಒಂಥರ ಹೇರ್ ಇಶ್ಯೂಸ್ ಸ್ಟಾರ್ಟ್ ಆಯಿತು ಬ್ಯಾಂಗ್ಳೂರಿಗೆ ಹೋದ್ಮೇಲೆ. ಸೊ ಅದಾದಮೇಲೆ ಸ್ವಲ್ಪ ಹೇರ್ ರೆಮಿಡೀಸ್ ಎಲ್ಲ ಮಾಡ್ತಾಯಿದ್ದೀನಿ, ಹೋಮ್ ರೆಮಿಡಿ ಹೇರ್ಗೋಸ್ಕರ. ಆದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆದಷ್ಟು ಬೇಗ, ನನಗೆ ಚೆನ್ನಾಗಿ ವರ್ಕ್ ಆದಮೇಲೆ ಅಲ್ವಾ ಸೈಯು? ಮೋಸ್ಟ್ಲಿ ಅಲ್ಲಿ ವಾಟರ್ ಕ್ಲೋರಿನ್ ಜಾಸ್ತಿ ಅಲ್ವಾ, ಅದರಿಂದಾನು ಇರ್ಬೋದು. ಓಕೆ, ನಾನಂತೂ ಪಲ ಅಂತ ಹೊಡಿತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ಇದನ್ನ ಟ್ರೈ ಮಾಡಿ ಮನೇಲಿ, ಕಮೆಂಟ್ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಗೆ ಏನೇನು ಚೇಂಜಸ್ ಅನಿಸ್ತು ಅಂತ. ಆ್ಯಂಡ್ ನಿಮ್ಗೆ ಏನಾರ ಸ್ಕಿನ್ ಇಶ್ಯೂಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾವು ಅದರ ರಿಲೇಟೆಡ್ ವೀಡಿಯೋಸು, ಆ ಥರ ಪ್ರಾಬ್ಲಮ್ಸ್, ನಿಮ್ಗೆ ಏನಾರ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ನಿಮ್ಗೆ ಏನು ಅನಿಸಿದೆ? ನನಗೆ ಪಳ ಅಂತಿದೆ. ಪಳ ಅಂತ ಹೊಡ್ತಾ ಇಲ್ಲ. ಹೌದು, ಹಾಗೆ ಇರೋದು. ಸುಳ್ಳೇನಿಲ್ಲ ನೋಡಿ, ಪಳ ಅಂತ ನೋಡೋದಲ್ಲ, ಬಟ್ ಚೇಂಜಸ್ ಇದೆ ಬಿಫೋರ್ಗೂ ಇವಾಗಲೂ. ಸೊ ಇದೇನು ಒನ್ ಡೇ ಮಾಡಿ ಇದು ಬರೋದಲ್ಲ. ಆಫ್ ಕೋರ್ಸ್ ಐ ವಾಂಟ್ ಟು ಟೆಲ್ ಯು ಒನ್ ಮೋರ್ ಥಿಂಗ್. ಸ್ಕಿನ್ ರೆಮಿಡಿ ಮಾಡೋದು ಅಥವಾ ಸ್ಕಿನ್ ಕೇರ್ ನಾವು ಮಾಡೋದು ಅಂತಂದರೆ ಇಟ್ಸ್ ನಾಟ್ ಅ ಮ್ಯಾಜಿಕ್. 1 ದಿನದಲ್ಲಿ ನಿಮಗೆ ಯಾವುದೂ ಸರಿ ಹೋಗಲ್ಲ. ಯಾಕಂದರೆ ನಾನೇ ಎಕ್ಸಾಂಪಲು. ನಾನು ಪಿಂಪಲ್ ಪ್ರೋನ್ ಸ್ಕಿನ್ ನನ್ನ ಫೇಸ್ ಫುಲ್ ತುಂಬೋಗ್ಬಿಟ್ಟಿದ್ದೆ. ನಾನು 2 years ಸಫರ್ ಮಾಡಿದ್ದೀನಿ. 2 years ಲೈಕ್ ವೆರಿ ಬ್ಯಾಡ್ ಸ್ಕಿನ್. ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ, ಏನೂ ಇದು ಮಾಡ್ತಿರ್ಲಿಲ್ಲ. ಸೊ ಫ್ರೆಂಡ್ಸ್ ಜೊತೆ ಜಾಸ್ತಿ ಹೊರಗಡೆ ಹೋಗ್ತಿರ್ಲಿಲ್ಲ, ಮದುವೆಗಳಿಗೆ ಹೋಗ್ತಾ ಇರಲಿಲ್ಲ. ಎಲ್ಲರೂ ಕೇಳ್ತಾರೆ, ನಿನ್ನ ಸ್ಕಿನ್ ಚೆನ್ನಾಗಿತ್ತು, ನೀನೇನು ಮಾಡಿದೆ, ನೀನು ತುಂಬ ಮೇಕಪ್ ಹಾಕ್ಬಿಟ್ಟು ನಿನ್ನ ಸ್ಕಿನ್ ಹಾಳು ಮಾಡ್ಕೊಂಡಿರಬೇಕು. ಸೊ ಆ ಥರ ಎಲ್ಲ ತುಂಬ ಹೇಳ್ತಿದ್ರು. ಸೊ ಆ ಥರದಕ್ಕೆಲ್ಲ ತಲೆ ಕೊಡಬೇಡಿ, ನಿಮಗೂ ಆ ಥರ ಆಗಿದೆ. ಇಟ್ಸ್ ನಾಟ್ ಅ ಮ್ಯಾಜಿಕ್. ಯಾವುದೋ ಒಂದು ಪ್ರಾಡಕ್ಟ್ ಹಾಕೊಳ್ಳೋದ್ರಿಂದ ಅಥವಾ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸಿರೋದ್ರಲ್ಲಿ ಮಾಡಿರೋ ಥರ ಮಾಡಿಬಿಟ್ರೆ, ಅದೇನೋ ಮಾಡಿಬಿಟ್ರೆ ಹೋಗ್ಬಿಡತ್ತೆ ಅಂತ ಅಂದ್ಕೊಂಬೇಡಿ. ಅದೊಂದು ಕ್ರೀಮ್ ತಂದು ಹಚ್ಬಿಟ್ರೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಬೇಡಿ. ಇಟ್ಸ್ ನಾಟ್ ಅ ಮ್ಯಾಜಿಕ್. ಸೊ ನಿಮಗೆ ನಿಮ್ಮ ಸ್ಕಿನ್ ಟೈಪ್ಗೆ ಒಂದು ರುಟೀನ್ನ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಬ್ಯೂಟಿ ಅಂತ ಅನ್ನೋದು ನಾವು ಹೊರಗಡೆ ಹಚ್ಕೊಳ್ಳೋದು ಅಷ್ಟೇ ಅಲ್ಲ, ಲೈಕ್ ಯುವರ್ ಇನ್ನರ್ ಹೆಲ್ತ್, ನಿಮ್ಮ ಇನ್ನರ್ ಹೆಲ್ತು ಚೆನ್ನಾಗಿರಬೇಕು. ಸೊ ಅದಕ್ಕೆ ನೀವು ಇನ್ನರ್ ಹೆಲ್ತ್ಗೆಲ್ಲ ನಾನು ತುಂಬ ಮತ್ತು ಫ್ಯೂಚರಲ್ಲಿ ವೀಡಿಯೋಸ್ ಮಾಡ್ತೀನಿ. ಸೊ ಫೇಸ್ ಗ್ಲೋವಿನೆಸ್ಗೆಲ್ಲ ಏನೇನು ಮಾಡಬೇಕು ಅಂತ ನೋಡ್ತಾ ಇರಿ, ಕಮೆಂಟ್ ಮಾಡಿ ಅಲ್ವಾ. ಸೊ ಇವತ್ತು ಒಂದೇ ವಿಡಿಯೋ ನಾನು ತುಂಬ ಹೇಳಲ್ಲ, ಯಾಕಂದ್ರೆ ನಂಗೆ ತುಂಬ ಐಡಿಯಾಸ್ ಇದೆ. ಎಸ್ಪೆಷಲಿ ನಾನು ತುಂಬ ಸಫರ್ ಮಾಡೋದ್ರಿಂದ ಐ ನೋ ಲೈಕ್ ಯಾವ್ಯಾವ ಥರ ಮಾಡಬೇಕು, ಏನು ಎಂತ ಅಂತ. ಸೊ ಆ ಥರ ಎಲ್ಲ ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಆಬ್ವಿಯಸ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಹುಡುಗಿರಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಹೌದು, ನಾವು ಹಿಂಗೆ ನೋಡ್ತಾ ಇದ್ವಿ. ಮತ್ತೇನಿಲ್ಲ, ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಮಿಡೀಸು, ಹೊಸ ಏನಿದೆಯೋ ಅಂತ ಯೋಚನೆ ಮಾಡಿಬಿಟ್ಟು ನಾವು ಮಾಡ್ತೀವಿ. ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ಇದು ಅಂತಾರೆ ಹೇಳೋದು, ವಿಡಿಯೋಸ್ ಮಾಡಬೇಕು ಅಂತ ಜೋಶ್ ಬರೋದು. ಹೌದು, ಸೊ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ವಿಡಿಯೋಸ್ನ ಕಮೆಂಟ್ಸ್ ಮಾಡಿ. ನಿಮ್ಗೆ ಏನಾರ ಇಶ್ಯೂಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವು ಆ ಥರ ಇಶ್ಯೂಸ್ ನನಗೇನಾದಾಗ ನಾನೇನು ಮಾಡಿದ್ದೆ ಅಂತ. ಸರಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲ. ಯೆಸ್, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.